ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ವಿಶೇಷ ಅಭಿಯಾನವನ್ನ ಕರ್ನಾಟಕ ಸ್ಟುಡಿಯೋ ಮಾಡ್ತಾ ಇದೆ. ಇವತ್ತು ನಮ್ಮೊಂದಿಗಿರುವಂತಹ ಶೂದ್ರ ತಪಸ್ವಿ ಒಂದೇ ಕುಲ, ಒಂದೇ ಮತ, ಒಂದೇ ಧರ್ಮ, ಶಿಕ್ಷಿತರಾಗಿ ಸಂಘಟಿತರಾಗಿ ಒಂದಾಗಿ ಅನ್ನುವಂತಹ ಮಹೋನ್ನತ ವಿಶ್ವಮಾನವ ಸಂದೇಶವನ್ನ ಸಾರಿದಂತಹ ನಾರಾಯಣ ಗುರುಗಳ ಕಾಯಕ ಸಮಾಜ ಹೆಂಡ ಮಾರುವಂತಹ ವೃತ್ತಿಯನ್ನ ತದನಂತರದಲ್ಲಿ ಕ್ರಮೇಣ ನಿಲ್ಲಿಸ್ಕೊಂಡು ಬಂದು ನೀವು ಶಿಕ್ಷಿತರಾಗಿ ಅನ್ನುವಂತಹ ದೊಡ್ಡ ಮೆಸೇಜ್ ಅನ್ನು ಕೊಟ್ಟಿದ್ರು ನಾರಾಯಣ ಗುರುಗಳು. ಆ ಸಮಾಜಕ್ಕೆ ಸೇರಿರುವಂತಹ ಮತ್ತು ಮೈಸೂರಿನ ನಾರಾಯಣ ಗುರುಗಳ ಚಾರಿಟಬಲ್ ಟ್ರಸ್ಟ್ ನ ಕಾರ್ಯದರ್ಶಿ ಆಗಿರುವಂತಹ ಮನೋಜ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಮೊದಲಿಗೆ ನಾವು ಕಾಯಕ ಸಮಾಜಗಳನ್ನ ಹುಡುಕ್ತಾ ಬಂದಿದ್ದೀವಿ. ಖಂಡಿತ. ನಿಮ್ಮ ಕಾಯಕ ಒಂದು ಕಾಲಕ್ಕೆ ವೃತ್ತಿಯಾಗಿತ್ತು, ಅನಂತರದಲ್ಲಿ ನಾರಾಯಣ ಗುರುಗಳು ಬೇರೆಯದ್ದೇ ಸಂದೇಶ ಕೊಟ್ಟರು. ಹೇಗ್ ಬದಲಾಯಿತು ಸರ್? ಈಗ ಏನಾಗಿದೆ ಸರ್? ಸರ್, ಮೂಲ ವಿಚಾರ ಏನಂದ್ರೆ ಕೇರಳದಲ್ಲಿ ಈഴവർ ಅಂತಾರೆ, ಚಾನಾರ್ ಅಂತ ಹೇಳ್ತಾರೆ, ಟಿಯರ್ ಅಂತ ಹೇಳ್ತಾರೆ, ಅಥವಾ ದಕ್ಷಿಣ ತುದಿಗೆ ಹೋದಾಗ ನಾಡಾರ್ ಅಂತ ಹೇಳ್ತಾರೆ. ಇವರೆಲ್ಲರ ಅಥವಾ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈಡಿಗರ ವೃತ್ತಿಯನ್ನ ಎಂಡ ಮಾಡೋದು ಅಂತ ಗುರುತಿಸ್ತಾರೆ. ಅದರಲ್ಲಿ ನನ್ನ ಒಂದು ಅರಿವು ಅಥವಾ ಅನೇಕ ಹಿರಿಯರ ಸಂಪರ್ಕದಿಂದ ನನ್ನ ಹೇಳ್ತಾರ ವಿಚಾರ ಏನು ಅಂದ್ರೆ, ನಮ್ಮ ಕುಲವೃತ್ತಿ ಎಂಡ ತಯಾರು ಮಾಡೋದಲ್ಲ. ನಮ್ಮ ಮೂಲ ವೃತ್ತಿ ಅಂದ್ರೆ ಉಳುಮೆಯವರು. ನಾವು ಉಳುವರ್ ಅಂತ ಹೇಳ್ತಾರೆ ಕೇರಳದಲ್ಲಿ. ಉಳುವನ್. ಆ ಉಳುವರ್ ಹೋಗಿ ಈಳುವರಾದ್ರು. ಇನ್ ಕೆಲವರು ಬೇರೆ ತರ ಹೇಳ್ತಾರೆ, ಈಳಂ ದೇಶದಿಂದ ಬಂದ್ರು, ಇಳಂಗಿಯಿಂದ ಬಂದ್ರು, ಅವರು ಈಳಿಗರು ಅಂತ ಹೇಳ್ತಾರೆ, ಈಳವರು ಹೋದ್ರು ಅಂತ ಹೇಳ್ತಾರೆ. ಆದ್ರೆ ಕೇರಳದಲ್ಲಿ ಮುಂಚೆ ಇದ್ದಂತ ಮೂರು ವಿಭಾಗ, ಈ ಚಾತುರ್ವರ್ಣ ವ್ಯವಸ್ಥೆ ಬರಕ್ಕೆ ಮುಂಚೆ ಕೇರಳದಲ್ಲಿ ಇದ್ದಂತದ್ದು ಮೂರೇ ವ್ಯವಸ್ಥೆ: ಉಳುವರ್, ಅರೆಯರ್, ಇಡೆಯರ್. ಈ ಮೂರೇ ವ್ಯವಸ್ಥೆ ಅಲ್ಲಿದ್ದದ್ದು. ಉಳುವರು ಉಳುಮೆ ಮಾಡ್ತಾರೆ. ಇಡೆಯರು, ಕೇರಳದಲ್ಲಿ ಕುರಿ ಇಲ್ಲ, ಆಡಿದೆ. ಕೇರಳದ ವಾತಾವರಣದಲ್ಲಿ ನಿಮ್ಗೆ ಎಲ್ಲೂ ಕುರಿಗಳು ಸಿಗೋದಿಲ್ಲ, ಹಾಡು ಸಿಗ್ತದೆ. ಅದರಿಂದ ಹಾಡನ್ನ ಸಾಕಾಣಿಕೆ ಮಾಡೋರನ್ನ ಇಡೆಯರ್ ಅಂತ ಹೇಳ್ತಾರೆ. ಮತ್ತೆ ಅರೆಯರ್ ಅಂದ್ರೆ ಒಬ್ಬ ವ್ಯಕ್ತಿ ಕೂತ್ಕೊಂಡು ಒಬ್ಬ ವ್ಯಕ್ತಿ ಕೂತ್ಕೊಂಡು ನಡೆಸ್ತಕ್ಕಂಥ ದೋಣಿ ಇರ್ಬೋದು, 10 ಜನ ಕೂತ್ಕೊಂಡು ನಡೆಸೋ ದೋಣಿ, ಬಲೆ ಬೀಸಿ ಮೀನನ್ನ ಹಿಡಿಯೋರ್ನ ಅರೆಯರ್ ಅಂತ ಹೇಳ್ತಾರೆ. ಈ ಬಲೆನ ಬದಿಗಿಟ್ಟು ಮತ್ತೆ ಅವನು ಉಳುಮೆ ಮಾಡಕ್ ಬಂದ್ರೆ ಅವನು ಉಳುವರಾಗ್ತಾನೆ. ಈ ಉಳುವನು ನೇಗ್ಲು ಇದನ್ನೆಲ್ಲ ಇಟ್ಟು ಕುರಿ ಮೇಸಕ್ಕೆ ಬೆಟ್ಟ ಹತ್ತಿದ್ರೆ ಅವನು ಇಡೆಯನಾಗ್ತಾನೆ. ಇಷ್ಟೇ ವ್ಯವಸ್ಥೆ. ಇವರಲ್ಲಿ ಕೊಡೋದು ತರೋದು ಎಲ್ಲ ಇತ್ತು. ಮಧ್ಯದಲ್ಲಿ ಯಾರು ಬಂದ್ರು ಇವ್ರನ್ನೆಲ್ಲ ಅಲ್ಲಲ್ಲೇ ನಿಲ್ಸಿ, ನೀವು ಇದು ಮಾಡಿ ಅದು ಮಾಡಿ ಅಂತೇಳಿ ಅವರ ಅನುಕೂಲಕ್ಕೆ ತಕ್ಕಂತೆ ವ್ಯವಸ್ಥೆಯನ್ನ ಮಾಡಿದ್ರು. ಆದ್ರೆ ಕೇರಳದ ಈಳುವರಲ್ಲಿ ಅವರ ಮೂಲ ಕಸುಬು ವ್ಯವಸಾಯ. ಯಾಕೆಂದ್ರೆ ಕೇರಳದಲ್ಲಿ ಅಷ್ಟು ಎಂಡಮಾರಿ, ಕೇರಳದ ಜನಸಂಖ್ಯೆಯಲ್ಲಿ ಅವತ್ತಿಂದ ಇವತ್ತವರೆಗೂ ತಗೊಂಡ್ರು ಹಿಂದೂಗಳಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥವ್ರು ಈഴವರು. ಆ ಈഴವರಲ್ಲಿ ಅವರು ಅಷ್ಟು ಎಂಡಮಾರಿ ಅಷ್ಟು ಜನಕ್ಕೆ ಕುಡ್ಸಕ್ಕಾಗಲ್ಲ. ಎಂಡ ಕುಡಿಯೋರೆಲ್ಲ ಶೂದ್ರ ಬರಬೇಕು. ಆದ್ರೆ ಅವರ ಮತ್ತೆ ಕಸುಬು ಅಂದ್ರೆ ಆಯುರ್ವೇದ. ಕೇರಳ ಆಯುರ್ವೇದದ ಮೂಲಸ್ಥಾನ. ಹಾಗಾಗಿ ಕೇರಳದ ಈഴವರ ಮನೆಗಳಲ್ಲಿ ಒಬ್ಬರಾದ್ರೂ ಒಬ್ಬರು ವೈದ್ಯರು ಇರ್ತಾರೆ. ಅದು ಬಿಟ್ರೆ ಶಿಕ್ಷಣವನ್ನ ಕೊಡ್ತಕ್ಕಂಥವ್ರು ಇರ್ತಾರೆ. ಗುರುಕುಲ ವ್ಯವಸ್ಥೆ ಇತ್ತು. ಹಾಗಾಗಿ ಅಕ್ಷರವನ್ನ ತಿಳಿಸ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಅಲ್ಲಿ ಗುರುಗಳಿದ್ರು. ನಂತರ ಬರ್ತಕ್ಕಂಥದ್ದು ತೆಂಗು ಹೇರಳವಾಗಿರೋದ್ರಿಂದ ಅದರಿಂದ ಹಗ್ಗವನ್ನ ಎಣಿಯೋದು ಮತ್ತೆ ಅದರಿಂದ ಬೇಕಾದಂತ ಸಾಮಗ್ರಿಗಳನ್ನು ತಯಾರಿಸುವಂತ ಕುಲಕಸುಬು ಕೂಡ ಅಲ್ಲಿ ಕೇರಳದ ಈಳುವರಲ್ಲಿ ಇರ್ತದೆ. ಮತ್ತೆ ನೇಯ್ಗೆ ಕೂಡ ಕೇರಳದ ಈಳುವರಲ್ಲಿ ಇರ್ತದೆ. ನೋಡಿದರ ಮಾತೆತ್ತಿದ್ರೆ ಈಡಿಗರು ಅಂದ್ರೆ ಎಂಡ ಮಾರ್ತಾರೆ ಅನ್ನೋದು ಎಲ್ಲರಲ್ಲೂ ಒಂದು ಇದೆ. ಆದ್ರೆ ಕೇರಳದಲ್ಲಿ ಎಲ್ಲ ಕಸುಬನ್ನು ಕೂಡ ಕಲಿತಕ್ಕಂಥವ್ರು ಮಾಡ್ತಕ್ಕಂಥ ವ್ಯವಸ್ಥೆ ಈಳುವರಲ್ಲಿತ್ತು. ಅದು ಯಾವ ವ್ಯವಸ್ಥೆನಲ್ಲಿ ಬಂದ್ರು ಅದು ಬೇರೆ ಬೇರೆ ವಿಚಾರದಲ್ಲಿ ನಾವು ಹೋದಾಗ ಬೇರೆ ಬೇರೆ ದಿಕ್ಕು ದೃಷ್ಟಿಕೋನದಲ್ಲಿ ನಾವು ನೋಡ್ತೀವಿ. ಆದರೆ ಮಲಬಾರ್ ನಲ್ಲಿ ಕರೆದಂತ ವ್ಯವಸ್ಥೆನಲ್ಲಿ ಅವತ್ತು ಆರ್ಥೋಸ್ ಮಲಬಾರಿಕಾ ಅಂತ ಒಬ್ಬ ಡಚ್ ನ ವಿದೇಶಿ ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಕೇರಳದ ಇಟ್ಟಿ ಅಚ್ಯುತನ್ ವೈದ್ಯರ್ ಅಂತ, ಇಟ್ಟಿ ಅಚ್ಯುತನ್ ವೈದ್ಯರ್
ಅವರು ಅಷ್ಟೊಂದು ಗಿಡಮೂಲಿಕೆಗಳ ಬಗ್ಗೆ ಆ ವಿದೇಶಿಗೆ ಕಳಿಸಿದಾಗ ಆ ವಿದೇಶಿಗೆ ಆಶ್ಚರ್ಯ ಆಗ್ತದೆ. ಇಷ್ಟೊಂದು ಗಿಡಮೂಲಿಕೆಗಳ ಬಗ್ಗೆ ಜ್ಞಾನವನ್ನ ಹೊಂದಿರುತ್ತೆ. ಮತ್ತೆ ಅಚ್ಚು ಒತ್ತಿರತಕ್ಕಂತ ಆ ಪುಸ್ತಕದಲ್ಲಿ ಈಳವರ ಹೆಸರಿನಲ್ಲಿ ಮೊದಲೇ ಅಚ್ಚಾಗಿರೋದು ಇಟ್ಟಿ ಅಚ್ಚುತನ್ ವೈದ್ಯರು. ಆ ಮಹಾನ್ ವ್ಯಕ್ತಿ ಹೆಸರು ಅಚ್ಚು ಒತ್ತುವರ್ತಕ್ಕಂಥ ಹೆಸರಿನಲ್ಲಿ ಅವರು ತಿಳಿಸಿದಂತ ಅನೇಕ ವೈದಿಕ ಸಸ್ಯಗಳಿಂದ ಇಡೀ ಪ್ರಪಂಚಕ್ಕೆ ಅದು ಹೊರ ಬರ್ತದೆ. ಹಾಗಾಗಿ ವೈದ್ಯರು ಇರ್ತಾರೆ. ಆಮೇಲೆ ನಮ್ಮಲ್ಲಿ ಯಾರ ಬಂದ್ರೆ, ನಮ್ಮ ಮೈಸೂರು ಪುರಾಂತದಲ್ಲಿ ಬಂದ್ರೆ ಇವ್ರ ಮನೆ ಯಾವ್ದು ಅಂದ್ರೆ ಅದೇ ಶಿವಲಿಂಗೇಗೌಡನ, ದೊಡ್ಡೇಗೌಡನ ಅಥವಾ ಇಂಥವ್ರ ಮಗನ, ಇವ್ರ ಮಗನ ಅಂತ ಕೇಳ್ತಾರೆ. ಹಂಗಲ್ಲ. ಕೇರಳದಲ್ಲಿ ಹೆಂಗಿದ್ರೆ ನಾಣು ವೈದ್ಯನ್ ಮನೆ, ಆಶಾನ್ ಅಂದ್ರೆ ಗುರು ಅಂತ, ಮಾಸ್ಟರ್ ಅಂತ, ಕುಮಾರನ್ ಆಶಾನ್ ಅಂದ್ರೆ ಟೀಚರ್ ಅಂತ. ಹಾಗಾಗಿ ಅವ್ರು ಯಾರು ದಾರಿನಲ್ಲಿ ಹೋಗ್ಬೇಕಾದ್ರೆ ಯಾರ ಮನೆಗೆ ಹೋಗ್ತಾ ಇದಾರೆ ಅಂದ್ರೆ ಅಚ್ಯುತನ್ ಆಶಾನ್, ವೇಣು ಆಶಾನ್. ಹಾಗಾಗಿ ಆ ರೀತಿಯ ಆಶಾನ್ ಇರ್ತಾರೆ. ಆಮೇಲೆ ಆಯೋಧನ ಕಲೆಗಳು, ಕಳರಿ ಅಂತ ಆಯೋಧನ ಕಲೆಗಳು, ಸೈನಿಕರನ್ನ ತಯಾರು ಮಾಡ್ತಕ್ಕಂಥವ್ರನ್ನ ಗುರುಕಳ್ ಅಂತ ಹೇಳ್ತಿದ್ರು. ಅವರು ನಮ್ಮಲ್ಲಿ ಗರಡಿ ಮನೆಗಳಲ್ಲಿ ಸಾಧನೆ ಮಾಡ್ತಕ್ಕಂಥ ಅದೇ ರೀತಿ ಆಯೋಧನ ಕಲೆಗಳಲ್ಲಿ ಕಲಿಸ್ತಕ್ಕಂಥ ಅವ್ರು ಇರ್ತಾರೆ. ಅವರನ್ನ ಗುರುಕಳ್ ಅಂತ ಹೇಳ್ತಿದ್ರು. ಹಾಗಾಗಿ ಅವರ ಹೆಸರಿನ ಹಿಂಭಾಗದಲ್ಲಿ ಯಾವುದೇ ಜಾತಿಯ ಸಂಕೇತ ಇಲ್ಲದೆ ಅವರ ವೃತ್ತಿ ಅಲ್ಲಿ ಕುಡಿಸ್ತಾ ಇದ್ವಿ. ಅದು ನಮಗೆ ಎಲ್ಲೋ ಒಂದ್ ಕಡೆ ನಮ್ಮನ್ನ ಮುಚ್ಚಿ ಇಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಅದೇ ರೀತಿ ಈಗ ಮೈಸೂರು ಸಂಸ್ಥಾನದಲ್ಲಿ ಇದೇ ಡಾಕ್ಟರ್ ಪದ್ಮನಾಭ ಪಲ್ಪ್ ಅವರು ಅವತ್ತು ಕೇರಳದಲ್ಲಿ ತಿರುವಿದಾಂಕೂರು ರಾಜನ ಮುಂದೆ ಹೋಗಿ ನಾನು ಹೊಸ ರೀತಿಯ ಅಲೋಪತಿಯ ಚಿಕಿತ್ಸೆಯನ್ನ ಓದ್ ಬಂದಿದ್ದೀನಿ, ನನಗೊಂದು ಕೆಲಸ ಕೊಡಿ ಅನ್ನೋದಕ್ಕೆ ನೀನ್ ಯಾರು ಎಲ್ಲಿ ಅಂತ ಕೇಳಿದಾಗ ಸಹಜವಾಗಿ ಅವತ್ತು ಗುರ್ಸೋದು ಜಾತಿನಲ್ಲಿ. ಅವಾಗ ನೀನು ನನ್ನ ಜಾತಿ ಇಂತಂದ್ರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲ ಈಳಿಗರಿಗೂ ನಾವು 4 ರಿಂದ 8 ಮರಗಳನ್ನ ಕೊಡ್ತೀವಿ. ಅಂದ್ರೆ ಅಫಿಷಿಯಲ್ ಆಗಿ ನಿನಗೆ ಹೆಂಡ ತೆಗೆಯೋದಕ್ಕೆ ಅವ್ರು ಕೊಡ್ತಕ್ಕಂಥ ಪರ್ಮಿಟ್. ನೀನು ತುಂಬಾ ಓದಿದ್ಯಾ, ಇಂಗ್ಲಿಷ್ ಓದಿದ್ಯಾ ಅಂದ್ರೆ ನಿನಗೆ ಇನ್ನೊಂದ್ 3 ಮರ ಜಾಸ್ತಿ ಕೊಡ್ತೀನಿ ಹೆಂಡ ತೆಗಿಯಕ್ಕೆ ಅಂದ್ರು ಮಹಾರಾಜರು. ಅದನ್ನ ಕೇಳಿ ಬಹಳ ಬೇಸರ ಆಗಿ ಕೊನೆಗೆ ಏನಪ್ಪಾ ನಾನು ಕಲ್ತಿರೋ ವಿದ್ಯೆ ಎಲ್ಲೂ ಪ್ರಯೋಜನವಾಗಲ್ಲ ಅಂತ ಹೇಳಿ ಅವರು ಬೇಸರ ಆದಾಗ ಯಾರೋ ಒಬ್ರು ಹೇಳಿದ್ರು, ಬಹಳ ಸಮಾಜದ ಮೌಲ್ಯಗಳನ್ನ ಹೊಂದಿರತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿ ಪ್ರಜೆಗಳಿಗೋಸ್ಕರ ಆಡಳಿತ ಮಾಡ್ತಕ್ಕಂಥ ಒಬ್ಬರು ವ್ಯಕ್ತಿ ಇದ್ದಾರೆ. ಅವರು ಮೈಸೂರು ಎಂಬ ರಾಜ್ಯದಲ್ಲಿ ಇದ್ದಾರೆ. ಆ ಮಹಾರಾಜರನ್ನ ನೀವು ಹೆಂಗಾದ್ರೂ ಮಾಡಿ ಸಂಪರ್ಕ ಮಾಡಿ ಅಂತ ಹೇಳಿ ಯಾರ್ದೋ ಮುಖಾಂತರ ಅವರು ಮೈಸೂರು ಮಹಾರಾಜರನ್ನ ಸಂಪರ್ಕ ಮಾಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಮಹಾರಾಜರನ್ನ ಸಂಪರ್ಕ ಮಾಡಿದಾಗ ಡಾಕ್ಟರ್ ಪದ್ಮನಾಭ ಪಲ್ಪು ಅವರಿಗೆ ಇಲ್ಲಿ ಉದ್ಯೋಗ ಮಾಡಕ್ಕೆ ಅವಕಾಶ ಸಿಗ್ತದೆ. ಬೆಂಗಳೂರಿನಲ್ಲಿ ಬಂದಂತ ಮಹಾಮಾರಿ ಪ್ಲೇಗ್ ನಲ್ಲಿ ಅವರು ಸ್ಮಶಾನದ ಪಕ್ಕದಲ್ಲೇ ಟೆಂಟ್ ಹಾಕೊಂಡು ಸಾವಿರಾರು ಜನಗಳನ್ನ ಬದುಕನ್ನು ಉಳಿಸಿ, ಅದನ್ನ ಕಂಡಂತ ಅವತ್ತಿನ ಬ್ರಿಟಿಷರು ಇವರಲ್ಲಿ ಒಂದು ಒಳ್ಳೆಯ ನುರಿತ ಇದಿದೆ, ಇವ್ರನ್ನ ಹೆಚ್ಚಿನ ವಿದ್ಯಾಭ್ಯಾಸ ಕಳಿಸಿ ಅಂದಾಗ ಮೈಸೂರು ಮಹಾರಾಜ ಅವರು ಅವ್ರನ್ನ ಲಂಡನ್ಗೆ ಆ ಒಂದು ಸಾಂಕ್ರಾಮಿಕ ರೋಗದ ಬಗ್ಗೆ ಪರಿಣಿತಿಯನ್ನ ಹೊಂದಲು ಅವ್ರನ್ನ ಲಂಡನ್ ಕಳಿಸಿ ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಅವ್ರು ಮತ್ತೆ ಮೈಸೂರು ಮಹಾರಾಜರ ಹತ್ರ ಅನೇಕ ಹುದ್ದೆಗಳನ್ನ ಅಲಂಕಾರ ಮಾಡ್ತಾರೆ. ಅವರು ಬರೋಡ ಸಂಸ್ಥಾನದಲ್ಲೂ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಮೈಸೂರು ಭೇಟಿ ಕೊಡ್ತಾರೆ. ಮೈಸೂರಿನ ಇವತ್ತಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರ್ತಕ್ಕಂಥ ಸದ್ವಿದ್ಯಾ ಶಾಲೆಯಲ್ಲಿ ಉಳ್ಕೊಂಡಿರ್ತಾರಲ್ಲ, ಆವಾಗ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಗೈಡ್ ಮಾಡ್ತಕ್ಕಂಥ ಜವಾಬ್ದಾರಿ ಡಾಕ್ಟರ್ ಪದ್ಮನಾಭ ಪಲ್ಪು ಅವ್ರಿಗೆ ಇರ್ತಾರೆ. ಸಹಜವಾಗಿ ಈಗ ನೀವು ಭೇಟಿ ಆದಾಗ ಯಾವ ಊರು ಏನು ಅಂತ ಕೇಳಿದಾಗ ನಾನು ಕೇರಳದವರು ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರಿಗೆ ಕೇರಳಕ್ಕೆ ಹೋಗಿ ಅನುಭವ ಆಗಿರ್ತದಲ್ಲ, ಕೇರಳ ಉಚ್ಚರ ಭ್ರಾಂತಾಲಯ, ಯಾಕಂದ್ರೆ ಅವ್ರನ್ನೇ ಆಚೆ ಕೂರಿಸ್ಬಿಟ್ಟಿರ್ತಾರೆ. ಕೊಡಗಲ್ಲೂರಿನ ಅರಳಿಕಟ್ಟೆಯಲ್ಲಿ 3 ದಿವಸ ಆಚೆ ಕೂರಿಸಿರ್ತಾರೆ ಸ್ವಾಮಿ ವಿವೇಕಾನಂದನ. ನೀನ್ ಕಾವಿ ಬಟ್ಟೆ ಹಾಕ್ಬಿಟ್ರೆ ನೀನ್ ಯಾರು, ಯಾವ ಜಾತಿಯವನು, ನಿನಗೇನ್ ಗೊತ್ತು, ಯಾವ ಗೋತ್ರ ಅಂತೇಳಿ ಅವನ್ನ ಆಚೆ ಇಟ್ಟಿರ್ತಾರೆ. ಹಾಗಾಗಿ ಸ್ವಾಮಿ ವಿವೇಕಾನಂದರ ಆ ಅನುಭವವನ್ನ ಇವ್ರ ಹತ್ರ ಹಂಚ್ಕೊಂಡಾಗ ಈಗ ನಮ್ಮಲ್ಲಿ ಬದಲಾವಣೆ ಆಗ್ಬೇಕು, ಕೇರಳದಲ್ಲಿ ಇಷ್ಟೊಂದು ಜಾತಿ ವ್ಯವಸ್ಥೆ ಇದೆ, ಇದನ್ನ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ ಕೇಳಿದಾಗ ಆವಾಗ ಅವರು ನಿಮ್ಮಲ್ಲಿ ಒಬ್ಬರು ಗುರುಗಳನ್ನ ಮಾಡಿ ಅದು ಸಾಮಾಜಿಕ ರೀತಿಯಲ್ಲಿ ಪರಿವರ್ತನೆ ಆಗ್ಬೇಕು, ಹಾಗಾಗಿ ಒಬ್ಬ ಗುರುಸ್ನಾನಿಯರು ಬೇಕು ಅಂತ ಹೇಳಿ ಅವ್ರನ್ನ ಬದಲಾವಣೆ ಮಾಡಕ್ಕೋಸ್ಕರ ಆವಾಗ ಸ್ವಾಮಿ ವಿವೇಕಾನಂದರ ನಿರ್ದೇಶನದಂತೆ ಅವ್ರು ಕೇರಳಕ್ಕೆ ಹೋಗಿ ಆವಾಗ ತಾನೇ ಮರುತೋಮಲೆಯಿಂದ ತಮ್ಮ ಧ್ಯಾನವನ್ನು ಮುಗಿಸಿ ಬಂದಿರತಕ್ಕಂಥ ನಾರಾಯಣ ಗುರುಗಳು ಹೊಸ ಉನ್ಮೇಷದಿಂದ
ಪ್ರಪಂಚಕ್ಕೆ ಏನಾರು ಒಂದು ಬದಲಾವಣೆ ಮಾಡ್ಬೇಕು ಅಂತ ಆಸಕ್ತಿಯಿಂದ ನಾರಾಯಣ ಗುರುಗಳು ಬಂದಿರ್ತಾರೆ. ಅವ್ರನ್ನ ಭೇಟಿಯಾಗಿ ಆ ಒಂದು ಸ್ಪರ್ಶದಿಂದ ಹೊಸ ಬದಲಾವಣೆ ಆಗ್ತದೆ. 1903 ಕಮಲಾಲಯಂನಲ್ಲಿ ಈ SNDP ಅನ್ನ ಸ್ಥಾಪನೆ ಮಾಡ್ತಾರೆ, ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗ ಮಂದಿರ. ಅದಕ್ ಮುಂಚೆನೆ ಡಾಕ್ಟರ್ ಪಲ್ಪು ಅವರು ಈഴವ ಮೆಮೊರಂಡಮ್ ಅಂತ ಅವತ್ತಿನ ಕಾಲದಲ್ಲೇ ಹೆಚ್ಚು ಕಡಿಮೆ ಒಂದು 70,000 ಜನಗಳಷ್ಟು ಸಂಖ್ಯೆಯಲ್ಲಿ ಹಿಂದುಳಿದವರು ಈഴವರನ್ನ ಎಲ್ಲ ಸೇರಿಸಿ ಒಂದು ಮೆಮೊರಂಡಮ್ ನ ಮಹಾರಾಜರು ಕೊಡ್ತಾರೆ. ನಮ್ಗೆ ರಸ್ತೆಯಲ್ಲಿ ತಿರುಗಾಡಕ್ಕೆ ಅವಕಾಶ ಮಾಡ್ಕೊಡಿ, ನಮ್ಗೆ ಸಾರ್ವಜನಿಕ ಬಾವಿಗಳಲ್ಲಿ ನೀರು ಸೇದಕ್ಕೆ ಅವಕಾಶ ಮಾಡ್ಕೊಡಿ, ತಿರುವಿದಾಂಕೂರು ಮಹಾರಾಜರಿಗೆ ಈഴವ ಮೆಮೊರಿಯಲ್ ಕೊಡ್ತಾರೆ. ಆ ರೀತಿ ಮಾಡಿ ಹೋರಾಟಗಳನ್ನ ಮಾಡಿ ಅದಕ್ಕೊಂದು ಮೂಲ ಬಂದದ್ದು SNDP. ಇದು ಶ್ರೀನಾರಾಯಣ ಗುರು ಧರ್ಮ ಪರಿಪಾಲನ ಯೋಗಂನ ಇದು. ಯೋಗಂ ಅಂದ್ರೆ ಒಟ್ಟುಗೂಡೋದು. ಶ್ರೀನಾರಾಯಣ ಗುರು ಕೇರಳದಲ್ಲಿ ಆ ಬದಲಾವಣೆ ಮಾಡದೆ ಹೋಗಿದ್ರೆ ಇವತ್ತುವೆ ಭಾರತದ ಯಾವುದೋ ಕುಗ್ರಾಮದಂತಾಗೋದು. ಇವತ್ತು ಭಾರತದಲ್ಲಿ ಎಲ್ಲರೂ ಹೇಳ್ತಾರೆ ಕೇರಳದವರು ಬಹಳ ಬುದ್ಧಿವಂತರು ಇದ್ದಾರೆ, ಬಹಳ ಅಕ್ಷರ ಜ್ಞಾನ ಅಂದ್ರೆ ಆ ಅಕ್ಷರಕ್ಕೆ ಬಿತ್ತನೆಯನ್ನ ಬಿತ್ತಿದವರೇ ನಾರಾಯಣ ಗುರುಗಳು. ಅಕ್ಷರ ಕಲಿಯಿರಿ ಅಂತ ಹೇಳಿದವ್ರೆ ಅವರು, ಸಂಘಟಿತರಾಗಿ ಅಂತ ಹೇಳಿದವರು ನಾರಾಯಣ ಗುರುಗಳು, ಕುಶಲ ಕಾರ್ಮಿಕರನ್ನಾಗಿ ಬದಲಾವಣೆಯಾಗಿ ಅಂತ ಹೇಳಿದ್ರು. ನಾರಾಯಣ ಗುರುಗಳು ಹೇಳಿದಂತ ಕೆಲವು ಪ್ರಮುಖ ವಾಕ್ಯಗಳನ್ನ ಈ ನಮ್ಮ ಸಮಾಜದ ಇಂದಿನ ಯಾರ್ಯಾರು ನೇತೃತ್ವವನ್ನು ವಹಿಸಿದ್ದಾರೆ ಅವರು ಅದನ್ನೆಲ್ಲ ಎಲ್ಲೋ ಮುಚ್ಚಿಟ್ಬಿಟ್ಟಿದ್ದಾರೆ, ಮರ್ತೆ ಹೋಗಿದ್ದಾರೆ. ಗುರು ಹೇಳಿದ್ದು ಮೊದಲನೇ ವಾಕ್ಯ ಸರ್ವರಂ ಸೋದರತ್ವೇನ ವಾಳುಂ ಮಾದರಗ ಸ್ಥಾನ ಮಾಮೃದು ಅಂತ ಹೇಳ್ತಾರೆ. ಸರ್ವರು ಸೋದರತ್ವೇನ ಬಾಳುವಂತ ಮಾತೃಕೆ ಅಂದ್ರೆ ಒಂದು ಉದಾಹರಣೆಯಾಗಿರುವಂತ ಭೂಮಿ ಆಗ್ಲಿ ಅಂತೇಳಿ ಅವತ್ತು ಅಲ್ಲಿ ಅರಿವಿಪುರಂನಲ್ಲಿ ಆ ಪೆರಿಯಾರ್ ನದಿಯಿಂದ ಕಲ್ಲನ್ನ ತಂದು ಇಟ್ಟು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಗಳಿಗೆಯಿಂದ ಅವರು ಅವತ್ತು ಅಲ್ಲಿ ಬರೆದಂತ ಶ್ಲೋಕನೇ ಅದು. ಎಲ್ಲರೂ ಸೋದರತ್ವೇನ ಬಾಳುವ ಮಾದರಿಯಾಗಿರ್ತಕ್ಕಂಥ ಭೂಪ್ರದೇಶವಾಗಬೇಕು ಕೇರಳ ಅಂತ ಹೇಳಿದ್ರು. ಎರಡನೇ ವಾಕ್ಯ ಏನ್ ಹೇಳ್ತಾರೆ ಅಂದ್ರೆ ಮದ ಮೇಧಾಯಾಲು ಮನುಷ್ಯನ್ ನನ್ನಾಯಾಲ್ ಮತಿ. ಮತ ಯಾವುದಾದ್ರೂ ಆಗ್ಲಿ ಮನುಷ್ಯ ಒಳ್ಳೆಯವನಾದರೆ ಸಾಕು. ಅದು ಎರಡು ವಾಕ್ಯಗಳನ್ನ ಹೇಳ್ತಾರೆ. ಮೂರನೇದು ಏನ್ ಹೇಳ್ತಾರೆ ಅಂದ್ರೆ ಅದನ್ನ ನಮ್ಮ ಸಮಾಜದವ್ರು ಯಾರು ಅದನ್ನ ಎಲ್ಲೂ ಅದನ್ನ ಏನ್ ಹೇಳ್ತಾರೆ ಹೊರಗಡೆ ತೋರ್ಸಲ್ಲ. ಈ ಕೆಲವರು ಮನೆಯಲ್ಲಿ ಬಚ್ಚಿಟ್ಟಿರ್ತಾರಲ್ಲ, ಗುಟ್ಟಾಗಿ ಹಂಗಿಟ್ಟಿದ್ದಾರೆ,